ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ತಮ್ಮನೇನಲ್ಲಿ ಗೊತ್ತಿರೋ ಥರ ಇವತ್ತಿನ ಟಾಪಿಕ್ ಬಂದು ಇನ್ವೆಸ್ಟ್ಮೆಂಟ್ಸ್. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್. ನೀವು ಇನ್ವೆಸ್ಟ್ಮೆಂಟ್ಸ್ಗೆ ಹೊಸಬ್ರ ಅಥವಾ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತಂದ್ಬಿಟ್ಟು ಭಯ ಆಗ್ತಿದೆಯಾ? ಸೊ ಹಾಗಾದರೆ ನಿಮಗೆ ಇಲ್ಲಿದೆ ಕಂಪ್ಲೀಟ್ ವಿಡಿಯೋ, ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ. ಯೂಟ್ಯೂಬಲ್ಲಿ ರಿಸರ್ಚ್ ಮಾಡ್ತಾ ಇದ್ದರೆ ಸುಮಾರಷ್ಟು ಇನ್ಫಾರ್ಮೇಷನ್ಸ್ ಇದೆ. ಸೊ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡು, ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡು, ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡು, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡು, ಅಲ್ಲಿ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಬಿಟ್ರೆ ತುಂಬ ಕ್ಲೆಮ್ಜಿ ಆಗಿಬಿಡುತ್ತೆ. ಸೊ ಸ್ವಲ್ಪ ಭಯ ಆಗೋದು ಗ್ಯಾರಂಟಿ, ಯಾಕಂದರೆ ಸ್ಟಾರ್ಟಿಂಗ್ ಈಗೀಗ ಇನ್ವೆಸ್ಟ್ ಮಾಡ್ತಾ ಇರ್ತೀರ. ಈ ವಿಡಿಯೋನಲ್ಲಿ ನಾನೊಂದು 5 to 6 ಪಾಯಿಂಟ್ಸಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ಸ್ನ ಸ್ಟಾರ್ಟ್ ಮಾಡಬೇಕು, ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಸೊ ನಂಬರ್ 1, ಡಿಫ್ರೆನ್ಸ್ ಬಿಟ್ವೀನ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಟ್ರೇಡಿಂಗ್. ಇನ್ವೆಸ್ಟ್ಮೆಂಟ್ಸ್ ಹೆಸರಲ್ಲೇ ಹೇಳುತ್ತೆ. ಇನ್ವೆಸ್ಟ್ಮೆಂಟ್ಸ್ ಅಂದರೆ ಒಂದು ಸರ್ಟೆನ್ ಟೈಮ್ ಅಥವಾ ಒಂದು 5 ವರ್ಷ, ಒಂದು 10 ವರ್ಷ ಆ ಟೈಮಲ್ಲಿ ಅವ್ರು ಇನ್ವೆಸ್ಟ್ ಮಾಡಿ ಬಿಟ್ಬಿಡೋದು. ಸೊ ಯಾವ ಒಂದು 10 years ಆದಮೇಲೆ ನಾವು ಅದನ್ನ ಸೆಲ್ ಮಾಡಿ ರಿಟರ್ನ್ಸ್ ತಗೊಳ್ಳೋದು. ಸೊ ಆ ರೀತಿ ಯಾವುದೋ ಒಂದು ಕಂಪನಿನಲ್ಲಿ ಒಂದಷ್ಟು ಪರ್ಸೆಂಟೇಜ್ ಆಫ್ ಶೇರ್ಸ್ ಇರುತ್ತೆ. ಸೊ ಆ ಶೇರ್ಸ್ನ ಒಂದು ಬಲ್ಕಲ್ಲಿ ಅಥವಾ ಒಂದು ನಂಬರ್ ಆಫ್ ಕ್ವಾಂಟಿಟಿನಲ್ಲಿ ಬೈ ಮಾಡಿ ಒಂದು ಸರ್ಟೈನ್ ನಂಬರ್ ಆಫ್ ಟೈಮ್ಗೆ ನಿಮ್ಗೆ ಯಾವ ರೀತಿ ರಿಕ್ವೈರ್ಮೆಂಟ್ಸ್ ಇದೆಯೋ ಅಷ್ಟಿಗೆ ಹೋಲ್ಡ್ ಮಾಡಿ ಕಂಪನಿ ಗ್ರೋತ್ನ ಚೆಕ್ ಮಾಡಿಕೊಂಡು ನೀವು ಅದನ್ನ ಸೇಲ್ ಮಾಡಿ ಬರೋ ರಿಟರ್ನ್ಸ್ನ ನೀವು ತಗೊತೀರಲ್ವಾ, ಸೊ ಅದೇ ಇನ್ವೆಸ್ಟ್ಮೆಂಟ್ಸ್. ಸೊ ಟ್ರೇಡಿಂಗ್ ಅಂತಂದರೆ ಒಂದು ಕಂಪನಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಪ್ರತಿದಿನ ಅದನ್ನು ಗ್ರೋತ್ನ ಗ್ರಾಫ್ನ ಚೆಕ್ ಮಾಡ್ಕೊತಾರೆ. ಸೊ ಲೈಕ್ ಪ್ರತಿದಿನ ರಿಸರ್ಚ್ ಮಾಡಬೇಕು, ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ, ಸೊ ನೆಕ್ಸ್ಟ್ ಒಂದು ಫ್ಯೂ ಡೇಸಲ್ಲಿ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ, ಮಾರ್ಕೆಟ್ ರೈಸ್ ಆಗುತ್ತಾ, ಮಾರ್ಕೆಟ್ ಡೌನ್ ಆಗುತ್ತಾ, ಪ್ರತಿಯೊಂದು ಡೀಟೇಲ್ಡ್ ಆಗಿ ನೀವು ವರ್ಕೌಟ್ ಮಾಡಬೇಕಾಗುತ್ತೆ. ಸೊ ಯಾರು ಸ್ಟಾಕ್ಸ್ನ ಸುಮಾರು ವರ್ಷಗಳಿಂದ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ, ಸೊ ಅವ್ರಿಗೆ ಒಂದು ಬೆಸ್ಟ್ ಆಪ್ಷನ್. ಯಾರು ಇವಾಗ ನ್ಯೂ ಬಿಗಿನರ್ಸು, ಇವಾಗ ರೀಸೆಂಟಾಗಿ ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಯಾರು ಸ್ವಲ್ಪ ಇನ್ವೆಸ್ಟ್ ಮಾಡೋಕ್ಕೆ ಭಯ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಸೊ ನಿಮ್ಗೆ ಅದು ರಿಕಮೆಂಡ್ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಬೆಟರ್ ನೀವು ಇನ್ವೆಸ್ಟ್ಮೆಂಟ್ಸಲ್ಲಿ ಹೋದ್ರೆ ಬೆಟರ್. ಒಂದು 5-10 yearsಗೆ ನೀವು ಗ್ರೋತ್ನ ಚೆಕ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಟರು. ಟ್ರೇಡಿಂಗಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಇದೆ. ಸೊ ಮಾರ್ಕೆಟ್ ವೇರಿಯೇಷನ್ ಹೆಂಗಿದೆ, ಮಾರ್ಕೆಟ್ ಫ್ಲಕ್ಚುಯೇಟ್ ಆಗ್ತಾ ಇದೆಯಾ, ಅದಕ್ಕೆ ತಕ್ಕಂಥ ಗ್ರಾಫ್ನ ಚೆಕ್ ಮಾಡಬೇಕು. ಇನ್ನೊಂದು ಟ್ರೇಡಿಂಗ್ ಯಾವ ರೀತಿ ಅಂತಂದ್ರೆ, ಇವತ್ತು ನಾವು ಅದನ್ನ ಒಂದು ಕಂಪನಿ ಸರ್ಟೈನ್ ಶೇರ್ಸ್ನ ನಾವು ಬೈ ಮಾಡಿ ಇವತ್ತೇ ಸೇಲ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾವು 100 ರೂಪಾಯಿ ಶೇರ್ನ ಬೈ ಮಾಡಿ ಇವತ್ತು ಬೆಳಗ್ಗೆ ಬೈ ಮಾಡಿ ಅಥವಾ ಮಧ್ಯಾಹ್ನ ಸಂಜೆ ಒಳಗಡೆ ನಾವು ಸೇಲ್ ಮಾಡಿದ್ರೆ ಅದು ಒಂದು ರೂಪಾಯಿ ಜಾಸ್ತಿ ಆಗಿ, ಒಂದು ಶೇರ್ ಮೇಲೆ 1 ರೂಪಾಯಿ ಜಾಸ್ತಿ ಆದರೆ, ಸೊ 1000 ಶೇರ್ಸ್ ಬೈ ಮಾಡಿದ್ರೆ ಇಂಟು 1 ರೂಪಾಯಿ ಅಂತಂದ್ರೆ, ಸೊ ನಿಮಗೆ ಒಂದು ಪರ್ ಡೇ ಇನ್ಕಮ್ ಒಂದು 1000 rupees ಆಗೋಯ್ತು. ಸೊ ಇದೇ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿ ಎವ್ರಿ ಡೇ ನೀವು ಇನ್ವೆಸ್ಟ್ ಮಾಡಿ ಬೈ ಮಾಡಿ ಸೇಲ್ ಮಾಡ್ತಾರೆ ನೋಡಿ, ಅಂಥವರು ಟ್ರೇಡಿಂಗ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಸುಮಾರು ಇನ್ಫಾರ್ಮೇಷನ್ ಬೇಕು, ರಿಸರ್ಚ್ ಬೇಕು, ಒಳ್ಳೆ ನಾಲೆಡ್ಜ್ ಬೇಕು. ಚಲೋ, ಇನ್ವೆಸ್ಟ್ಮೆಂಟ್ಸ್ ಅಂದರೆ ಏನು, ಟ್ರೇಡಿಂಗ್ ಅಂದರೆ ಏನು ಆಯ್ತಲ್ಲ. ಸೊ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಥವಾ ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಅಂತಂದ್ಬಿಟ್ಟು, ನಂಬರ್ 1 ಪಾನ್ ಕಾರ್ಡ್. ಸೊ ಅಫ್ಕೋರ್ಸ್ ಟ್ಯಾಕ್ಸ್ ಪೇ ಮಾಡಬೇಕಲ್ಲ, ಸೊ ಅದಕ್ಕೆ. ನಂಬರ್ 2 ಡಿಮ್ಯಾಟ್ ಅಕೌಂಟ್. ವಾಟ್ ಈಸ್ ಡಿಮ್ಯಾಟ್ ಅಕೌಂಟ್? ಸೊ ಡಿಮ್ಯಾಟ್ ಅಕೌಂಟ್ ಅಂದರೆ, ಸೊ ಇವಾಗ ನಮ್ಮ ಬ್ಯಾಂಕ್ ಅಕೌಂಟ್ ಯಾವ ರೀತಿ ವರ್ಕ್ ಆಗುತ್ತೆ, ಸೇಮ್ ಲೈಕ್ ಇನ್ವೆಸ್ಟ್ ಮಾಡಬೇಕಾದ್ರೆ ಅಥವಾ ಇನ್ವೆಸ್ಟ್ಮೆಂಟ್ ಸ್ಟಾಕ್ಸ್ ಅಥವಾ ಎಲ್ಲ ಬೈ ಮಾಡಬೇಕು, ಸೇಲ್ ಮಾಡಬೇಕು ಅಂತಂದರೆ ಈ ನಮ್ಮ ಡಿಮ್ಯಾಟ್ ಅಕೌಂಟ್ ಅದೇ ರೀತಿ ವರ್ಕ್ ಆಗುತ್ತೆ. ಸೊ ಅದನ್ನ ಯಾವ ರೀತಿ ತಗೋಬೇಕು, ಯಾವ ರೀತಿ ಎಲ್ಲಿ ಸಿಗುತ್ತೆ ಏನೋ ಅಂದವ್ರಿಗೆ, ಸೊ ಸುಮಾರಷ್ಟು ಪ್ಲಾಟ್ಫಾರ್ಮ್ಸ್ ಇದೆ. ಲೈಕ್ ಅಪ್ಸ್ಟಾಕ್ಸ್ ಆಗಲಿ, ಗ್ರೋ ಆಗಲಿ ಅಥವಾ ಜೆರೋಡಾ ಆಗಲಿ, ಇವೆಲ್ಲ ಪ್ಲಾಟ್ಫಾರ್ಮ್ಸ್. ನೀವು ಅಲ್ಲಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಕೊಬೋದು. ಸೊ ಯಾರು ಓಪನ್ ಮಾಡ್ಬೋದು, ಎಬೋ 18 years ಯಾರಾದರೂ ಇದ್ರೂ ಓಪನ್ ಮಾಡ್ಬೋದು, ಅಥವಾ 18 years ಬಿಲೋ ಇದ್ದರೆ ನಿಮ್ಮ ಪೇರೆಂಟ್ಸ್ ಅಂಡರಲ್ಲಿ ಓಪನ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ಸ್ನ ಮಾಡ್ಬೋದು, ಟ್ರೇಡಿಂಗ್ ಮಾಡ್ಬೋದು. ಸೊ ಆಫ್ಟರ್ 18 years ಆದಮೇಲೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಹೆಸರಿಗೆ ಕನ್ವರ್ಟ್ ಆಗುತ್ತೆ. ಸೊ ಲೈಕ್ ಜೆರೋಡಾ. ಸೊ ಜೆರೋಡಾ ಬಂದು ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟ್ಫಾರ್ಮು. ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪಾನ್ ಕಾರ್ಡು ಎರಡು ಇದ್ದರೆ ನಿಮ್ಮ ಡಿಮ್ಯಾಟ್ ಅಕೌಂಟು ಓಪನ್ ಆಗುತ್ತೆ. ಸೊ ನೀವು ಇನ್ವೆಸ್ಟ್ಮೆಂಟ್ಸ್ನ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಸೊ ನಂಬರ್ 3, ಹೌ ಮಚ್ ಶುಡ್ ಐ ಇನ್ವೆಸ್ಟ್? ಎಷ್ಟು ಇನ್ವೆಸ್ಟ್ ಮಾಡಬೇಕು? ಸೊ ಅದಕ್ಕೆ ಫಸ್ಟ್ ನಿಮ್ಮ ಗೋಲ್ಸ್ನ ನೀವು ಸೆಟ್ ಮಾಡ್ಕೊಳ್ಳಿ. ಲೈಕ್ ನಾನು 5 yearsಲ್ಲಿ ನಾನೊಂದು ಬೈಕ್ ತೊಗೊಳ್ಬೇಕು, ಅಥವಾ ನಾನೊಂದು ಮನೆ ತೊಗೊಳ್ಬೇಕು, ಅಥವಾ ಇನ್ನೊಂದು 10 yearsಲ್ಲಿ ನಾನು ರಿಟೈರ್ಮೆಂಟ್ ಪ್ಲಾನ್ಸ್ ಇದೆ. ಸೊ ನಿಮ್ದು ಏನೇ ಪ್ಲಾನ್ಸ್ ಇದ್ರೂ ಅದೊಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. ಗೋಲ್ ಸೆಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಿಮ್ಮ ಆದಾಯ ಎಷ್ಟಿದೆ. ಫಾರ್ ಎಕ್ಸಾಂಪಲ್ ನಂದೊಂದು 10,000 rupees ಅರ್ನ್ ಮಾಡ್ತಾ ಇದ್ದೀನಿ, ಎವ್ರಿ ಮಂತ್ ನಾನು 10,000 ಅರ್ನ್ ಮಾಡ್ತಾ ಇದ್ದೀನಿ. ಸೊ ಅದೊಂದು ತಮ್ ರೂಲ್ ಇದೆ, ಲೈಕ್ 50-30-20. ಅಂದರೆ 50% ಬಂದು ನಿಮ್ಮ ಬೇಸಿಕ್ ನೀಡ್ಸು, ನಮ್ಮ ಫುಡ್ ಆಗಲಿ, ಟ್ರಾವೆಲ್ ಎಕ್ಸ್ಪೆನ್ಸಸ್ ಆಗಲಿ,
ಅಥವಾ ಮೆಡಿಸನ್ ಆಗಲಿ ಎಲ್ಲ ನಿಮ್ಮ 50% ಆಫ್ ನಿಮ್ಮ ಸ್ಯಾಲರಿಯಲ್ಲಿ ಕವರ್ ಆಗಬೇಕು. ಇನ್ನು 30% ಬಂದು ನಿಮ್ಮ ಪರ್ಸನಲ್ ಎಕ್ಸ್ಪೆನ್ಸಸ್, ಲೈಕ್ ನಾನೆಲ್ಲೋ ಟ್ರಿಪ್ ಹೋಗಬೇಕು, ಲೈಕ್ ಮೂವೀಸ್ ನೋಡಬೇಕು ಅಲ್ಲಿ ಇಲ್ಲಿ. ಸೊ ಈ ಥರದಕ್ಕೆಲ್ಲ ಒಂದು 30% ಆಫ್ ಅಮೌಂಟ್ ನೀವು ಸೈಡ್ಗೆ ಇಡಿ. ಸೊ ರಿಮೈನಿಂಗ್ 20% ಅಂದರೆ ನಿಮ್ಮ ಸ್ಯಾಲರಿನಲ್ಲಿ ಇರುವಂಥ 20% ಅಮೌಂಟ್ನ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ, ಲೈಕ್ FDs ಆಗಲಿ ಎಲ್ಲದರಲ್ಲೂ ಪ್ಲಾನ್ ಮಾಡಿ ಇನ್ವೆಸ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ 20% ಅಮೌಂಟಲ್ಲಿ ಈ ಥರ ಇನ್ವೆಸ್ಟ್ ಮಾಡ್ಕೊಳ್ಳಿ. ಇನ್ನು ಯಾರನ್ನ ಬೇರೆ ಆಪ್ಷನ್ಸ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು 6 ಮಂತ್ಸಲ್ಲಿ ಏನಾರ ಎಮರ್ಜೆನ್ಸಿ ಫಂಡ್ಸ್ ಅಂತಂದ್ಬಿಟ್ಟು ಸೈಡ್ ಇಟ್ಕೊಂಬಿಡಿ. ಏನಾರ ಎಮರ್ಜೆನ್ಸಿ ಆಯಿತು, ಸೊ ಅದಕ್ಕೆ ಒಂದು ಸರ್ಟೈನ್ ಅಮೌಂಟ್ನ ಸೈಡ್ ಇಟ್ಬಿಡಿ. 6 ಮಂತ್ಸ್ ನನಗೆ ಏನೇ ಆದರೂ ನಾನು ಸರ್ವೈವ್ ಆಗ್ತೀನಿ ಅಂತಂದ್ಬಿಟ್ಟು ಒಂದಷ್ಟು ಅಮೌಂಟ್ FD ಮಾಡಿ, ಅಥವಾ ಎಲ್ಲನ ಒಂದು ರಿಕರಿಂಗ್ ಡೆಪಾಸಿಟ್ ಸಮಥಿಂಗ್ ಏನಾರ ಮಾಡಿ ಸೈಡ್ ಇಟ್ಬಿಡಿ. ಇನ್ನು ರಿಮೈನಿಂಗ್ ಅಮೌಂಟ್ ಬಂದು ಅಥವಾ SIPs, ಲೈಕ್ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಅಂತ ಇರುತ್ತೆ. ಎವ್ರಿ ಮಂತ್ ಒಂದು 500-1000 ರುಪೀಸು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಸೈಡ್ ಇಟ್ಕೊಂಬೇಡಿ. ಸೊ ಅದು ನಿಮಗೆ ಫ್ಯೂಚರಲ್ಲಿ ಬೆಟರ್ ಗ್ರೋತ್ ಸಿಗುತ್ತೆ. ಅಥವಾ ಇದೆಲ್ಲ ಬೇಡ, ಸೊ ನನಗೆ ಬೇರೆ ಏನಾರ ಪ್ಲಾನ್ಸ್ ಇದೆಯಾ ಅಂತಂದರೆ ಇನ್ನೊಂದು ರೂಲ್ ಇದೆ, ಲೈಕ್ ಇವರ್ ಏಜ್ಡ್ ಬೇಸಿಸ್ ಇನ್ವೆಸ್ಟ್ಮೆಂಟ್ಸ್ ಅಂತಾರೆ. ಅಂದರೆ ಫಾರ್ ಎಕ್ಸಾಂಪಲ್ 100 - 8 ಅಂದರೆ ನನ್ನ ಏಜ್ ಬಂದು 30 ಇಯರ್ಸ್ ಅನ್ಕೊಳ್ಳಿ. ಸೊ 100 - 30 ಅಂದರೆ 70. ಸೊ 70% ಆಫ್ ಮೈ ಇನ್ಕಮ್ನ ನಾವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಕ್ಕೆ ಹೋದ್ರೆ ಸೊ ಒಳ್ಳೆ ಗ್ರೋತ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 70%ನ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು ಅದು ನಿಮ್ಮ ಗೋಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ SIP ಮೇಲೆ ಸ್ವಲ್ಪ ಇನ್ವೆಸ್ಟ್ ಮಾಡಿ, ಸೊ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿ, ಸೊ FDs ಮೇಲೆ ಇನ್ವೆಸ್ಟ್ ಮಾಡಿ, ಅಥವಾ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ, ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡಿ. ಎಲ್ಲದನ್ನು ಪ್ಲಾನ್ ಬೈ ನಿಮ್ಮ ಗೋಲ್ಸ್ ತಕ್ಕಂಗೆ ನೀವು ಪ್ಲಾನ್ ಮಾಡ್ಕೊಬೋದು. ಸೊ ನಂಬರ್ 4, ವೇರ್ ಶುಡ್ ಐ ಇನ್ವೆಸ್ಟ್? ಸೊ ಇದರಲ್ಲಿ ನಿಮಗೆ 3 ಕ್ಯಾಟಗರೀಸ್ ಬರುತ್ತೆ. ಲೈಕ್ ನಂಬರ್ 1 ಬಂದು ಲೋವರ್ ರಿಸ್ಕ್, ನಂಬರ್ 2 ಬಂದು ಮೀಡಿಯಂ ರಿಸ್ಕ್, ನಂಬರ್ 3 ಬಂದು ಹೈಯರ್ ರಿಸ್ಕ್. ಸೊ ವಾಟ್ ಈಸ್ ಲೋವರ್ ರಿಸ್ಕ್? ಲೋವರ್ ರಿಸ್ಕ್ ಅಂದರೆ ನಿಮಗೆ ಅರೌಂಡ್ 6-7% ಅಥವಾ 8% ಆಫ್ ರಿಟರ್ನ್ಸ್ ಕೊಡುತ್ತೆ ನೋಡಿ, ಅದು ನಿಮಗೆ ಲೋವರ್ ರಿಸ್ಕಲ್ಲಿ ಬರುತ್ತೆ. ಸೊ ಮೀಡಿಯಂ ರಿಸ್ಕ್ ಅಂದರೆ ಸೊ ನಿಮಗೆ ಅರೌಂಡ್ 12-15% ಆಫ್ ಏನು ರಿಟರ್ನ್ಸ್ ಬರುತ್ತೆ ಅದು ನಿಮಗೆ ಮೀಡಿಯಂ ರಿಸ್ಕ್ ಅಂಡರಲ್ಲಿ ಬರುತ್ತೆ. ಸೊ ಅರೌಂಡ್ 18% ಅಥವಾ ಅದು ಎಬೋ ಏನೋ ನಿಮಗೆ ರಿಟರ್ನ್ಸ್ ಬರ್ತಾರೆ, ದಟ್ ಈಸ್ ಹೈಯರ್ ರಿಸ್ಕ್ ಅಂತ ಕ್ಯಾಟಗರಿ ಕನ್ಸಿಡರ್ ಮಾಡ್ಬೋದು. ಲೋವರ್ ರಿಸ್ಕ್ ಅಂದ್ಕೊಂಡ್ರೆ ನಿಮಗೆ ಲೈಕ್ ಬ್ಯಾಂಕ್ಸ್ ಎಲ್ಲ ಏನು ಇನ್ವೆಸ್ಟ್ ಮಾಡ್ತೀರಾ, FDs RDs ಇವೆಲ್ಲ ಅರೌಂಡ್ 6-8% ಆಫ್ ರಿಟರ್ನ್ಸ್ ಕೊಡುತ್ತೆ. ಸೊ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಗ್ಯಾರಂಟಿ, ಆದರೆ ಬ್ಯಾಂಕ್ ಅವರು ಮಾತ್ರ ಹೊಡೆಯೋದು ಗ್ಯಾರಂಟಿ. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಗೆ ಹೈಯರ್ ರಿಟರ್ನ್ ಸಿಗುತ್ತೆ. ಸೊ ನೀವು ಮಾರ್ಕೆಟ್ನ ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಸೊ ಗ್ಯಾರಂಟಿ ಯು ವಿಲ್ ಗೆಟ್ 14-18% ಆಫ್ ರಿಟರ್ನ್ಸ್. 14-18% ಅಲ್ಲಿ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತಂದರೆ, ನಂಬರ್ 1 ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು, PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಗೋಲ್ಡ್ ಮತ್ತು ಸಿಲ್ವರ್ನ ಬೈ ಮಾಡಿ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಡಿಜಿಟಲ್ ಗೋಲ್ಡ್ನ ಬೈ ಮಾಡಿ ಇನ್ವೆಸ್ಟ್ ಮಾಡ್ಬೋದು, ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಕ್ರಿಪ್ಟೋ ಕರೆನ್ಸಿ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಈ ಥರ ಸುಮಾರು ಆಪ್ಷನ್ಸ್ ಇದ್ದಾವೆ. ಸೊ ನಿಮಗೆ ಯಾವುದು ಸೂಟೇಬಲ್ ಅಂತ ನೀವು ಫಸ್ಟ್ ಡಿಸೈಡ್ ಮಾಡಿ, ಆಮೇಲೆ ಅದನ್ನ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿ. ಸೊ ಲೋ ರಿಸ್ಕು, ಹೈಯರ್ ರಿಸ್ಕು, ಮೀಡಿಯಂ ರಿಸ್ಕು ಅಂತಾರಲ್ಲ. ಸೊ ನಿಫ್ಟಿ ಅಂತ ಇದೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಇದೆ. ಸೊ ಅದರಲ್ಲಿ ಒಂದು 50 ಟಾಪ್ ಕಂಪನೀಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತೀರಿ ಅಂದ್ಬಿಟ್ಟು ಅವ್ರು ಲಿಸ್ಟ್ ಮಾಡಿರ್ತಾರೆ. ಸೊ ನೀವು ಒಂದು ನಿಮ್ಮ ಇನ್ವೆಸ್ಟ್ಮೆಂಟ್ಸಲ್ಲಿ ಅದು ಒಂದು 85% ಆಫ್ ಅಮೌಂಟ್ನ ನೀವು ನಿಫ್ಟಿ 50 ಅಂದರೆ ಟಾಪ್ ಲಿಸ್ಟೆಡ್ ಇರುತ್ತೆ. ಸೊ ಟಾಪ್ ಲಿಸ್ಟಲ್ಲಿ ಏನಂದರೆ ಬೆಟರ್ ಪರ್ಫಾರ್ಮೆನ್ಸ್ ಇರುತ್ತೆ. ಲಾಂಗ್ ಟರ್ಮಲ್ಲಿ ನಿಮಗೆ ಸ್ವಲ್ಪ ಏನು ಇಶ್ಯೂ ರಿಸ್ಕ್ ಜಾಸ್ತಿ ಇರಲ್ಲ, ಅಮೌಂಟ್ ಲಾಸ್ ಆಗುವಂಥದ್ದು ತುಂಬ ಕಡಿಮೆ ಚಾನ್ಸಸ್ ಇರುತ್ತೆ. ಬಿಕಾಸ್ ಕಂಪ್ನೀಸ್ ಆಲ್ರೆಡಿ ಸೆಟಲ್ಡ್ ಆಗಿಬಿಟ್ಟಿರುತ್ತೆ. ಸೊ ಅಂಥ ಕಂಪ್ನೀಸಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ. ಸೊ 85% ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ, ಸ್ಮಾಲ್ ಕ್ಯಾಪ್ ಇಂಡಸ್ಟ್ರೀಸಲ್ಲಿ ನೀವು ಒಂದು 15% ಅಥವಾ 20% ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಅರೌಂಡ್ 12% ಆಫ್ ರಿಟರ್ನ್ಸ್ ಗ್ಯಾರಂಟಿ ಲಾಂಗ್ ಟರ್ಮಲ್ಲಿ, 5-10 ಇಯರ್ಸಲ್ಲಿ ಕಂಪೇರ್ ಮಾಡ್ಕೊಳಕ್ಕೆ ಹೋದ್ರೆ. ಇನ್ನು ಮಿಡ್ ರೇಂಜಲ್ಲಿ ಮಿಡ್ ರಿಸ್ಕ್ ಅಂತ ನೋಡಿದ್ರೆ ನಿಮಗೆ ಏನಿಲ್ಲ ಅಂದ್ರೂ ಒಂದು 15% ಸಿಗ್ಬೋದು ಲಾಂಗ್ ಟರ್ಮಲ್ಲಿ. ಸೊ ಅರೌಂಡ್ ನಿಮಗೆ 65% ಆಫ್ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ನ ನೀವು ನಿಫ್ಟಿ 50ನಲ್ಲಿ ಹಾಕ್ಕೊಳ್ಳಿ. ಸೊ ರಿಮೈನಿಂಗ್ ಆಫ್ 20%ನ ಸ್ಮಾಲ್ ಕ್ಯಾಪ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿ, ಈಗ ರಿಮೈನಿಂಗ್ 20%ನ ನಿಮ್ಮ ಮಿಡ್ ಕ್ಯಾಪ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿ. ಸೊ ನಿಮಗೆ ಗ್ಯಾರಂಟಿ ಅನ್ನೋದು ಒಂದು ನಿಯರ್ ಟು 15% ಆಫ್ ರಿಟರ್ನ್ ನಿಮಗೆ ಗ್ಯಾರಂಟಿ ಸಿಗುತ್ತೆ. ಇನ್ನು ಹೈ ರಿಸ್ಕ್, ನನಗೆ ಮೀಟರ್ ಜಾಸ್ತಿ ರಿಸ್ಕ್ ತಗೊಳ್ತೀನಿ, ಅಮೌಂಟ್ ಹಾಕ್ತೀನಿ ಅಂತ ಯಾರು ಅಂದ್ಕೊಂಡಿದ್ರೆ ದಯವಿಟ್ಟು ಹಾಕಿ, ನನ್ನ ಜವಾಬ್ದಾರಿ ಅಲ್ಲ. ಸೊ ಅಂಥವ್ರಿಗೆ 50-60% ನೀವು ನಿಫ್ಟಿ 50 ಅಥವಾ ನಿಮ್ಮ ಬೆಸ್ಟ್ ಕಂಪನೀಸ್ ರಿಸರ್ಚಲ್ಲಿ ಏನು ಅನಿಸುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡಿ. ರಿಮೈನಿಂಗ್ 30-40% ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಗ್ರ್ಯಾಜುಯಲ್ ಆಗಿ ನಿಮಗೆ ಗ್ರೋತ್ ಸಿಗುತ್ತೆ.
ರಿಸ್ಕ್ ಲೆವೆಲ್ ನೋಡಕ್ ಹೋದ್ರೆ ನೀವು ಎಲ್ಲಿ ಯಾವ ಕಂಪ್ನಿ ಚೂಸ್ ಮಾಡ್ತಾ ಇದ್ದೀರಾ, ಯಾವ ಲೆವೆಲ್ ಆಫ್ ಗ್ರೋತ್ ಸಿಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಲೋ ರಿಸ್ಕ್ ಅನ್ಕೊಂಡ್ರೆ ಲೈಕ್ ಟಾಪ್ ಕಂಪನೀಸ್ ಅಲ್ಲಿ ರಿಲಯನ್ಸ್ ಆಗಿರ್ಬೋದು, ಟಾಟಾ ಗ್ರೂಪ್ಸ್ ಆಗಿರ್ಬೋದು, ಸೊ ಸುಮಾರಷ್ಟು ಕಂಪನೀಸ್ ಇದಾವೆ. ಸೊ ಇವೆಲ್ಲ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಕಂಪೇರ್ ಮಾಡಕ್ ಹೋದ್ರೆ ರಿಸ್ಕ್ ಫ್ಯಾಕ್ಟರ್ ತುಂಬಾ ಕಡಿಮೆ ಇರುತ್ತೆ. ಮಾರ್ಕೆಟ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ಬಟ್ ಆದ್ರೂ ನಿಮಗೆ ರಿಟರ್ನ್ ಫ್ಯಾಕ್ಟರ್ಲಿ ಸ್ವಲ್ಪ ನಿಯರ್ ಟು 12% ನಿಮಗೆ ಗ್ಯಾರಂಟಿ ಇರುತ್ತೆ. ಸೊ ಅದೇ ರೀತಿ ನಿಮಗೆ ಹೈಯರ್ ರಿಸ್ಕ್ ತಗೊಳಕ್ ಹೋಗ್ತಾ ಇದೀನಿ, ಸೊ ಬೆಟರ್ ರಿಟರ್ನ್ ಸಿಗ್ಬೇಕು ಅಂದ್ಬಿಟ್ಟು ನೀವು ಯಾರನ್ನ ನ್ಯೂ ಸ್ಟಾರ್ಟ್ಅಪ್ ಕಂಪ್ನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೋದ್ರೆ ಬೈಜೂಸ್ ಹೈಯೆಸ್ಟ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಇತ್ತು, ಟಾಪ್ ರೇಂಜ್ ಅಲ್ಲಿ ಇತ್ತು. ಸೊ ವಿತಿನ್ 2-3 ಇಯರ್ಸ್ ಆಫ್ ಸ್ಪ್ಯಾನ್ ಅಲ್ಲಿ ಇಮಿಡಿಯೇಟ್ ರ್ಯಾಪಿಡ್ ಗ್ರೋತ್ ಡೌನ್ ಆಗೋಯ್ತು. ಸೊ ಈ ತರ ಒಂದು ಮಾರ್ಕೆಟ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಯಾವ ರೀತಿ ಅನಲೈಸ್ ಮಾಡ್ತೀರಿ, ಸೊ ಆ ಬೇಸಿಸ್ ಮೇಲೆ ನಿಮಗೆ ರಿಟರ್ನ್ ಸಿಗುತ್ತೆ. ಸೊ ಇನ್ನು ಸ್ಮಾಲ್ ಕ್ಯಾಪ್ ಕಂಪನೀಸ್ ಆಗಿರ್ಬೋದು ಅಥವಾ ಸ್ಟಾರ್ಟ್ಅಪ್ ಕಂಪನೀಸ್ ಆಗಿರ್ಬೋದು, ಸ್ವಲ್ಪ ನಿಮಗೆ ರಿಸ್ಕ್ ಫ್ಯಾಕ್ಟರ್ ಇದ್ರೂ ರ್ಯಾಪಿಡ್ ಗ್ರೋತ್ ಕೊಡುತ್ತೆ, ಇಲ್ಲ ರ್ಯಾಪಿಡ್ ಡೌನ್ ಬರುತ್ತೆ. ಸೊ ಈ ತರ ಫ್ಲಕ್ಚುಯೇಷನ್ ಇರುತ್ತೆ. ಸೊ ನೀವು ಮಾರ್ಕೆಟ್ ಅನಲೈಸ್ ಮಾಡಿ ನೀವು ಇನ್ವೆಸ್ಟ್ ಮಾಡಕ್ ಹೋಗಿ. ಅಟ್ ದಿ ಎಂಡ್ ಕನ್ಕ್ಲೂಷನ್ ಬರೋದಾದ್ರೆ, ಸೊ 3 ಪ್ಯಾರಾಮೀಟರ್ಸ್ ಅಲ್ಲಿ ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ಒಂದು ಬಂದು, ಸೊ ನಿಮ್ಮ ಬೇಸಿಕ್ ಇನ್ಕಮ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಜಾಬ್ ಲಾಸ್ ಆಯಿತು, ಸಮಥಿಂಗ್ ಹ್ಯಾಪೆಂಡ್, ಇನ್ಕಮ್ ಸೋರ್ಸ್ ಸ್ಟಾಪ್ ಆಯಿತು. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಒಂದು 6 ಮಂತ್ಸ್ ಅಥವಾ ಒಂದು 12 ಮಂತ್ಸ್ಗೆ ಆಗುವಂಥ ಎಕ್ಸ್ಪೆನ್ಸಸ್ ಏನಿದೆ ಅದನ್ನ ಫಸ್ಟ್ ಸೇಫ್ ಗಾರ್ಡ್ ಮಾಡಿ. ಸಮ್ FDs ಅಲ್ಲಾಗಲಿ ಅಥವಾ ಸೇವಿಂಗ್ಸ್ ಬ್ಯಾಂಕ್ಸ್ ಅಕೌಂಟಲ್ಲಿ ಒಂದು ಲಿಕ್ವಿಡ್ ಫಂಡ್ನ ಸ್ಟೋರ್ ಮಾಡಿ ಬಿಡಿ. ಸೊ ಯಾವಾಗ ಎಮರ್ಜೆನ್ಸಿ ಇದ್ದಾಗ ಅದು ಯೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ನಂಬರ್ 2 ಬಂದು ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಿ ಹೆಲ್ತ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಏನೇ ಎಕ್ಸ್ಪೆನ್ಸಸ್ ಬಂದ್ರೂ ಸೊ ನಿಮಗೆ ವರಿ ಆಗೋ ಅವಶ್ಯಕತೆ ಇರಲ್ಲ. ಸೊ ನಿಮ್ಮ ಫ್ಯಾಮಿಲಿ ಹೆಲ್ತ್ ಇಶ್ಯೂಸ್ ಇದ್ರೂ ನಿಮಗೆಲ್ಲ ಕವರ್ ಅಪ್ ಆಗಿಬಿಡುತ್ತೆ. ಸೊ ನಂಬರ್ 3 ಬಂದು ಲೈಫ್ ಇನ್ಶೂರೆನ್ಸ್. ಫಾರ್ ಎಕ್ಸಾಂಪಲ್ ನಾನು ಇನ್ಕಮ್ ಜನರೇಟ್ ಮಾಡ್ತೀನಿ ನನ್ನ ಫ್ಯಾಮಿಲಿಗೆ. ಸೊ ಏನಾದ್ರು ಇಶ್ಯೂಸ್ ಆಯಿತು, ಸೊ ನಾನಿಲ್ಲ ಅಂದ್ರೂ ನನ್ನ ಫ್ಯಾಮಿಲಿ ಸೆಕ್ಯೂರ್ ಆಗಿರಬೇಕು ಅಂದರೆ ಫಸ್ಟು ಲೈಫ್ ಇನ್ಶೂರೆನ್ಸ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಫ್ಯಾಮಿಲಿ ಇಶ್ಯೂಸ್ ಇರಲ್ಲ ಫ್ಯೂಚರಲ್ಲಿ. ಸೊ ಇದೆಲ್ಲ ಕನ್ಸಿಡರ್ ಮಾಡಿಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ನ ಜರ್ನಿನ ಸ್ಟಾರ್ಟ್ ಮಾಡಿ. ಸೊ ಬೆಟರ್ ನೀವು ಸಕ್ಸೀಡ್ ಆಗ್ತೀರಾ. ಸೊ ಪಾಯಿಂಟ್ ನಂಬರ್ 1, ನೀವು ಎವ್ರಿ ಡೇ ಎಜುಕೇಟ್ ಆಗ್ತಾ ಇರಬೇಕು, ಮಾರ್ಕೆಟ್ನ ಅನಲೈಸ್ ಮಾಡ್ತಾ ಇರಬೇಕು, ಮಾರ್ಕೆಟ್ ಬಗ್ಗೆ ರಿಸರ್ಚ್ ಮಾಡ್ತಾ ಇರಬೇಕು, ಡೀಟೇಲ್ಸ್ ತಿಳ್ಕೊತಾ ಇರಬೇಕು. ಸೊ ನೀವು ಅಪ್ಗ್ರೇಡ್ ಆಗ್ತಾ ಇದ್ದಂಗೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಕೂಡ ಅಪ್ಗ್ರೇಡ್ ಆಗ್ತಾ ಇರುತ್ತೆ, ರಿಟರ್ನ್ಸ್ ಬರುತ್ತೆ. ಲಾಂಗ್ ಟರ್ಮಲ್ಲಿ ಪ್ಲಾನ್ ಮಾಡಿ, ಡೆಫಿನೆಟ್ಲಿ ರಿಟರ್ನ್ಸ್ ಬಂದೇ ಬರುತ್ತೆ. ಟ್ರಸ್ಟ್ ಮಿ ಗೈಸ್, ದಿಸ್ ಇಸ್ ದ ಬೆಸ್ಟ್ ವಿಡಿಯೋ ನನ್ನ ಪ್ರಕಾರ. ಎಲ್ಲ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡಿ ಟು ದ ಸ್ಟ್ರೈಟ್ ಪಾಯಿಂಟ್ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಗೆ ನೀವು ಡಿಸ್ಕಷನ್ ಮಾಡೋಕ್ಕೆ ಹೋದರೆ ತುಂಬ ಡೆಪ್ತ್ ಇದೆ ಟಾಪಿಕ್ಸ್. ಸೊ ಬೇಸಿಕ್ಸ್ನ ಹೇಳಿದ್ದೀನಿ. ಸೊ ಡೀಟೇಲಿಂಗ್ ಇನ್ನೂ ಫ್ಯೂಚರ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಎಜುಕೇಟ್ ಆಗಿ ನಿಮ್ಮ ಜೊತೆ ಇರೋ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರನ್ನೂ ಎಜುಕೇಟ್ ಮಾಡಿ. ಸೊ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ, ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ವರ್ಕೌಟ್ ಮಾಡಿ, ದುಡ್ಡು ಮಾಡಿ ಫಸ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.